ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಬಂದುಬಿಟ್ಟು ಇವಾಗ ಟಿಫನಿಗೆ ಫಸ್ಟು ಜೋಡಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಸಲ ಕಸ ಗೂಡಿಸಿದ್ದಾಯಿತು. ಕಸ ಗೂಡಿಸ್ಬಿಟ್ಟು ಈಗ ಟಿಫನಿಗೆ ಜೋಡಿಸ್ತಾ ಇದ್ದೀನಿ. ಇವತ್ತು ಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಚಟ್ನಿಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಚಟ್ನಿ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸಿಂಪಲಾಗಿ ಮಾಡ್ತೀನಿ, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ, ಹಾಗೆ ಬೆಳ್ಳುಳ್ಳಿನ ಕಟ್ ಮಾಡಿ ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ ಕೂಡ ಇದನ್ನೇ ಹಾಕೋದು, ಆದರೆ ಬೇರೆ ಒಂದೇ ಒಂದು ಸಣ್ಣ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ಟೇಸ್ಟು ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಅಂದರೆ ಇವಾಗ ನಾವು ನಾರ್ಮಲಾಗಿ ಚಟ್ನಿ ಮಾಡೋದಕ್ಕಿಂತ ಇದನ್ನು ಒಂದೇ ಒಂದು ಇಂಗ್ರೀಡಿಯೆಂಟ್ ಹಾಕಿದರೆ ಸಾಕು, ಟೇಸ್ಟ್ ಒಂಥರ ಸೂಪರಾಗಿರುತ್ತೆ, ಹೋಟೆಲ್ ಸ್ಟೈಲಲ್ಲಿ ಅಂತ ಅನಿಸುತ್ತೆ. ಹಾಗಾಗಿ ಆ ಥರ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಅದು ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಬೋದಲ್ಲ, ಮಾಡಿ ಆಯಿತಾ. ಇವಾಗ ಕಾಯಿನೆಲ್ಲ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅಮ್ಮನೇ ಕಟ್ ಮಾಡಿ ಇಟ್ಟಿದ್ರು. ಇವಾಗ ಅಮ್ಮನ ಹೆಲ್ತ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಅಮ್ಮನ ಹೆಲ್ತ್ ಇವಾಗ ಪರವಾಗಿಲ್ಲ, ಆಲ್ಮೋಸ್ಟ್ 90% ಅಮ್ಮ ಕ್ಯೂರ್ ಆಗಿದ್ದಾರೆ. ಇನ್ನು 10% ಸ್ವಲ್ಪ ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಹಾಗಾಗಿ ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನ ಸ್ವಲ್ಪ ಮಾಡ್ತಾಯಿದ್ದಾರೆ. ಮತ್ತು ಯಾವ ಇಂಗ್ರೀಡಿಯೆಂಟ್ ಅಂದರೆ ಶುಂಠಿ. ನೀವು ಒಂದು ಸ್ವಲ್ಪನೇ ಶುಂಠಿ ಹಾಕಿ ನೀವು ಮಿಕ್ಸಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕೊಬ್ಬರಿ, ಹಸಿಮೆಣ್ಸಿಕಾಯಿನ ಹುರಿದು ಹಾಕ್ಕೊಂಡಿದ್ದೀನಿ, ಮತ್ತು ಶೇಂಗಾ, ಆಮೇಲೆ ಒಂಚೂರು ಕಡಲೆ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೋಬೋದು. ನಮಗೆ ಏನಂತಾರೆ ಹೇರಿಗೂ ಒಳ್ಳೆಯದು, ನಮ್ಮ ಕಣ್ಣಿಗೂ ಒಳ್ಳೆಯದು, ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಏನು ಮಾಡ್ತಾರೆ ಅಂದರೆ ಕರಿಬೇವಿನ ಸೊಪ್ಪನ್ನ ಯಾವುದೇ ಅಡುಗೆಗೆ ಹಾಕಿದರೂ ಕೂಡ ಎಲ್ಲ ಎತ್ತಿಟ್ಟು ತಿಂತಿರ್ತಾರೆ. ಹಾಗಾಗಿ ನೀವು ಈ ಥರ ಮಾಡಿಕೊಟ್ರೆ ಅವ್ರಿಗೆ ಕರಿಬೇವಿನ ಸೊಪ್ಪು ಕೂಡ ಹೊಟ್ಟೆಯಲ್ಲಿ ಹೋದಂಗೆ ಅನಿಸುತ್ತೆ. ಹಾಗಾಗಿ ಚಟ್ನಿ ಮಾಡಬೇಕಾದ್ರೆ ಒಂದು ಎಸಳು ಕರಿಬೇವಿನ ಸೊಪ್ಪಾದರೂ ನೀವು ಹಾಕಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಚಟ್ನಿ ಎಲ್ಲ ಮಾಡಿಟ್ಬಿಟ್ಟು ಹಾಸಿಗೆ ತೆಗಿತಾ ಇದ್ದೀನಿ. ನಮ್ಮ ಮನೇಲಂದರೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆಯಲ್ಲ, ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಬೇಗ ಎದ್ದಾಳ್ಸಲ್ಲ, ಅವರು ಸ್ವಲ್ಪ ಲೇಟಾಗಿ ಎದ್ದಾಳ್ತಾರೆ. ಭ್ರಮರ ಇಲ್ಲಿ ರಾತ್ರಿ ಹೋಮ್ವರ್ಕ್ ಮಾಡ್ಕೊಂಡಿರಲಿಲ್ಲ, ಅಂದರೆ ಸ್ಕೂಲಿಂದೆಲ್ಲ ಹೋಮ್ವರ್ಕ್ ಮಾಡಿದ್ಲು. ಟ್ಯೂಷನಿಂದ ಹೋಮ್ವರ್ಕು ಸ್ವಲ್ಪ ಬಾಕಿ ಇತ್ತು. ಹಾಗಾಗಿ ಅವಳು ಎದ್ದ ತಕ್ಷಣವೇ ಕೂತ್ಕೊಂಡು ಹಾಸಿಗೆ ಮೇಲೇ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಥಂಡಿ ಅಂತ ಅನಿಸುತ್ತೆ, ಅದಕ್ಕೋಸ್ಕರ. ಮತ್ತು ಇವಾಗ ಹಾಸಿಗೆ ತೆಗಿತಾ ಇದ್ನಲ್ಲ, ಮತ್ತು ಕೆಳಗಡೆ ಕೂತ್ಕೊತೀನಮ್ಮ ನೀನು ಹಾಸಿಗೆ ತೆಗಿ ಅಂತ ಅಂದ್ಲು. ಇವಾಗ ಹಾಸಿಗೆ ತೆಗಿತಾ ಇದ್ದೀನಿ. ಹಾಸಿಗೆ ತೆಗೆದು ಇನ್ನೊಂದು ಸಲ ಕಸ ಗುಡಿಸ್ಬಿಡ್ತೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗೂಡಿಸಿರ್ತೀನಿ, ಆದ್ರೂ ಇವಾಗ ಹಾಸಿಗೆಯಲ್ಲಿ ಹಾಕಿರ್ತಾರಲ್ವ, ಆ ಪ್ಲೇಸಲ್ಲಿ ಕಸ ಗೂಡಿಸಿರಲ್ಲ. ಅದಕ್ಕೋಸ್ಕರ ಇನ್ನೊಂದು ಸಲ ಕಸ ಗೂಡಿಸ್ಕೊಂಡು ಬಂದುಬಿಡ್ತೀನಿ. ಭ್ರಮರ ಅಂದರೆ ಇವಾಗ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಹೋಮ್ವರ್ಕ್ ಮಾಡೋದಕ್ಕೆ. ಮೊದಲೆಲ್ಲ ನಾನೇ ಕೂತ್ಕೋಬೇಕಿತ್ತು ಅವಳ ಜೊತೆಗೆ ಹೋಮ್ವರ್ಕ್ ಮಾಡಿಸೋದಕ್ಕೆ. ಇವಾಗ ಏನಿಲ್ಲ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ನೋಡಿಕೊಂಡು ಅದನ್ನು ಅವಳ ಪಾಡಿಗಳು ಹೋಮ್ವರ್ಕ್ ಮಾಡ್ಕೊತಾಳೆ. ಅಕಸ್ಮಾತ್ ಗೊತ್ತಾಗದೇ ಇದ್ರೆ ಮಾತ್ರ ಕರಿತಾಳೆ ನಮ್ಮನ್ನು, ಇಲ್ಲಾಂದರೆ ಅವಳ ಪಾಡಿಗಳು ಕೂತ್ಕೊಂಡು ನಮ್ಮನ್ನೇನು ಕಾಡಿಸ್ದಂಗೆ ಹೋಮ್ವರ್ಕ್ ಮಾಡ್ಕೊತಾಳೆ. ಇವಾಗ ಅವಳು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ಅಜಯ್ ಸ್ವಲ್ಪ ಅಂಗಡಿಗೆ ಹೋಗಿದ್ದ, ಹಾಲು ತೊಗೊಮ್ಮ ಅಂತ ಹೇಳಿದ್ವಿ. ಹಾಗಾಗಿ ಅವನು ಅಂಗಡಿಗೆ ಹೋಗಿದ್ದಾನೆ. ಅವನು ಇದ್ದಿದ್ರಂತೂ ಅವಳನ್ನ ಕಾಡಿಸ್ಬಿಡ್ತಾನೆ. ಅವ್ನು ಹೋಮ್ವರ್ಕ್ ಕೂಡ ಮಾಡೋದಕ್ಕೆ ಬಿಡಲ್ಲ, ಯಾಕಂದರೆ ಆಲ್ರೆಡಿ ಒಂದು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಬಂದ ತಕ್ಷಣ ತರಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ಅವನು ಹೆಂಗಂದರೆ ಅವಳನ್ನ ಸ್ವಲ್ಪ ರೇಗಿಸ್ತಾನೇ ಇರಬೇಕು, ಅವಳು ಇವನಿಗೆ ಬೈತಾನೇ ಇರಬೇಕು, ಆ ಥರ ಅವರಿಬ್ರು. ಅಂದರೆ ಇಬ್ಬರು ಜಗಳ ನೋಡೋದೇ ಒಂದು ಸಲ ಚಂದ, ಆದರೆ ತುಂಬ ಜಗಳ ಮಾಡ್ತಿದ್ದಾರೆ ಅಂದರೆ ತುಂಬ ಕೋಪನೇ ಬಂದುಬಿಡುತ್ತೆ ನನಗೆ. ಆವಾಗ ಇಬ್ರಿಗೂ ಬೈತೀನಿ. ಇವಾಗ ಜಾಸ್ತಿ ಹೊಡೆಯೋದಕ್ಕೂ ಅಂತೂ ಹೋಗಲ್ಲ, ಯಾಕಂದರೆ ನಾವು ಎಷ್ಟು ಮಕ್ಕಳಿಗೆ ಹೊಡಿತೀವೋ ಅಷ್ಟು ಮಣ್ಣು ಬೀಳ್ತಾವೆ. ಹಾಗಾಗಿ ಜಾಸ್ತಿ ಹೊಡೆಯೋದಕ್ಕೆ ಹೋಗಲ್ಲ, ಸ್ವಲ್ಪ ಎದುರಿಸ್ತೀನಿ ಅಷ್ಟೇ. ಮತ್ತೇನು ಮಾತಾಡೋಕ್ಕೆ ಹೋಗಲ್ಲ. ಜಾಸ್ತಿ ಮಾತಾಡಿದ್ರೂ ಕಷ್ಟ, ಹೊಡೆದ್ರೂ ಕಷ್ಟ. ಇವಾಗಿನ ಟೈಮಲ್ಲಿ ಸ್ವಲ್ಪ ಕಣ್ಣಲ್ಲೇ ಎದುರಿಸೋದು ಹಂಗೆಲ್ಲ ಮಾಡ್ತೀನಿ. ಆವಾಗ ಸ್ವಲ್ಪ ಸೈಲೆಂಟಾಗಿ ಕುತ್ಕೊತಾರೆ. ಇವಾಗ ಅವಳ ಪಾಡಿಗಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಮಾಡ್ಕೊತಾನೆ ಅವ್ರ ಅಣ್ಣಂಗೆ ಗುರಾಯಿಸ್ತಿದ್ದಾಳೆ, ಏನು ಮಾಡ್ತಿದ್ದಾನೆ ಇವನು ಅಂತ ಹೇಳಿ. ಅಂದರೆ ಅವನು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅವ್ಳು ಬೇಗ ಹೇಳ್ತಾಳೆ, ಅಮ್ಮ ಇಲ್ಲಿ ನೋಡಿ ಬಾ, ಇಲ್ಲಿ ಅಣ್ಣ ಹೆಂಗೆ ಮಾಡ್ತಿದ್ದಾನೆ, ಬಾ ಇಲ್ಲಿ ಫಸ್ಟ್ ಹೊಡಿಬಾ ಅವನಿಗೆ ಅಂತ ಕರೀತಾಳೆ. ಆ ಥರ ಅವನಿಗೆ ಹೊಡೆದ್ರೆ ಅವಳಿಗೆ ಒಂಥರ ಖುಷಿ, ಓ ಅಣ್ಣಂಗೆ ಹೊಡೆದ್ರು ಅಂತಂದು ಈ ಥರ ಇರ್ತಾಳೆ ಅವಳು.
ಇವಾಗ ಮತ್ತೆ ಇನ್ನೊಂದು ಸೈಡ್ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಕಸ ಗುಡಿಸ್ತೀನಮ್ಮ ಸ್ವಲ್ಪ ಜರ್ಕೊ ಅಂದೆ, ಸರಿ ಅಂತ ಹೇಳಿ ಜರುಗಿಬಿಟ್ಟು ಅವಳು ಹೋಮ್ವರ್ಕ್ ಮಾಡ್ಕೊತಿದ್ದಾಳೆ. ಹೋಮ್ವರ್ಕ್ ಎಲ್ಲ ಅವಳು ಮಾಡ್ತಾ ಇದ್ದಾಳಲ್ಲ, ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಕ್ಲೀನ್ ಮಾಡ್ತಿದ್ದೆ ಹೇಳಬೇಕಂದ್ರೆ. ಇವಾಗ ಇಷ್ಟೊಂದು ವಾತಾವರಣ ತಣ್ಣಗಿರೋದಕ್ಕೆ ನಾನು ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೀರು ಸಹ ಮುಟ್ಟೋದಕ್ಕಾಗಲ್ಲ, ಅಷ್ಟು ತಣ್ಣಗಿರುತ್ತೆ ಕೈ, ಮತ್ತು ಫುಲ್ ಒಂಥರ ಐಸಲ್ಲಿ ಕೈ ಇಡ್ತಿದ್ದೀವೇನೋ ಅಂತ ಅನಿಸುತ್ತೆ, ಆ ಥರ ಇರುತ್ತೆ. ಆದರೆ ವಾರದ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಟೈಮ್ ಇಷ್ಟೊತ್ತಾಗಲ್ಲ. ಇಷ್ಟೊತ್ತಿಗಾಗಲೇ ನಾವು ಪೂಜೆನೇ ಮುಗಿಸ್ಬಿಟ್ಟಿರ್ತೀನಿ. ವಾರದ ಬಿಟ್ಟು ಅಂದರೆ ಬುಧವಾರ, ಭಾನುವಾರ ಇಂಥ ದಿನಗಳಲ್ಲಿ ನಾನು ಸ್ವಲ್ಪ ಲೇಟಾಗೆ ಎದ್ಬಿಟ್ಟು ಈ ಕೆಲಸನ ಮಾಡ್ಕೊತೀನಿ. ಇವತ್ತು ಹಾಗೆ ಆಯಿತು ಕೆಲಸ ಮಾಡ್ಕೊಳೋದು. ಏನೇ ಮಾಡಿದ್ರೂ ಹೊಸ್ಲಿಗೆ ಮಾತ್ರ ಅರ್ಶಿನ ಕುಂಕುಮ ಹಚ್ಚೋದನ್ನು ಮಾತ್ರ ಬಿಡೋದಿಲ್ಲ, ಅದೆಷ್ಟೇ ಟೈಮ್ ಆಗಿರ್ಬೋದು. ಹೊಸ್ಲನ್ನ ಒರೆಸಿ ಅದಕ್ಕೆ ಅರ್ಶಿನ ಕುಂಕುಮನ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ. ರಂಗೋಲಿನ ಅಂಗಳದಲ್ಲಿ ಹಾಕೋದು ತುಂಬ ಇಷ್ಟ, ಬಟ್ ಏನು ಮಾಡ್ತೀರಾ, ರಂಗೋಲಿ ಹಾಕಿದರೆ ಅಲ್ಲಿ ನಿಂದ್ರದೇ ಇಲ್ಲ. ಮತ್ತು ನೀರೆಲ್ಲ ಚೆಲ್ತಾ ಇರ್ತಾರೆ. ಅದು ಒಂದು ಪ್ಲೇಸ್ ಬಿಟ್ಟರೆ ನಮ್ಗೆ ಯಾವ ಪ್ಲೇಸು ಇಲ್ಲ. ನಮಗೆ ರಂಗೋಲಿ ಹಾಕೋದಕ್ಕಾಗಿರ್ಬೋದು ಅಥವಾ ಪಾತ್ರೆ ತೊಳ್ಕೊಳೋದಕ್ಕೆ, ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಮ್ಗೆ ಅದೇ ಒಂದು ಪ್ಲೇಸ್ ಇರೋದ್ರಿಂದ ಅಲ್ಲೇ ಮಾಡ್ಕೋಬೇಕು ಏನೇ ಕೆಲಸ ಇದ್ದರು. ರಂಗೋಲಿ ಹಾಕಿರ್ತೀವಲ್ಲ, ನೀಟಾಗಿ ಹಾಕಿರ್ತೀನಿ, ಅದು ಸ್ವಲ್ಪ ನೀರು ಬಿದ್ದುಬಿಡ್ತು ಅಂದರೆ ಒಂಥರ ಮನಸ್ಸಿಗೆ ಎಲ್ಲೋ ಒಂದು ಸೈಡ್ ನೋಯ್ತಾ ಇರುತ್ತೆ ನನಗೆ. ಹಾಗಾಗಿ ಅಲ್ಲಿ ಹಾಕೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾವಾಗೋ ಒಂದು ಸಲ ಅಲ್ಲಿ ಹಾಕ್ತೀನಿ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಇಲ್ಲೇ ಬಾಗ್ಲ ಹತ್ರ ಅಂತೂ ಯಾವಾಗಲೂ ಡೆಫಿನೆಟ್ಲಿ ಹಾಕ್ತೀನಿ. ನನಗೆ ಹೊಸ ಡಿಸೈನ್ಸು ನನ್ನ ತಲೆಯಲ್ಲಿ ಯಾವ್ಯಾವ ಬರುತ್ತೋ ಸುಮ್ಮನೆ ಹಾಕ್ತಾ ಇರ್ತೀನಿ. ಒಂಥರ ಖುಷಿ ಅಂತ ಅನಿಸುತ್ತೆ ನಂಗೆ ರಂಗೋಲಿ ಹಾಕೋದು. ನನಗೆ ತುಂಬ ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಇದು ಕೂಡ ಒಂದು. ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ. ನನಗೆ ಒಬ್ಬೊಬ್ರಿಗೆ ಒಂದೊಂದು ವಿಷಯದಲ್ಲಿ ಹೆಂಗೆ ಇಷ್ಟ ಇರುತ್ತೋ ಅಥವಾ ಅವ್ರ ಮೈಂಡ್ ಆ ಕೆಲಸ ಮಾಡಿದರೆ ಚೇಂಜ್ ಆಗುತ್ತೋ, ಹಾಗೆ ನನಗೆ ಈ ಥರ ನನಗೆ ಇಷ್ಟ ಇರೋವಂಥ ವಿಷಯ ಅಂದರೆ ಪೂಜೆ ಮಾಡೋದು, ಈ ಥರ ರಂಗೋಲಿ ಹಾಕೋದು, ಅದಂದರೆ ತುಂಬ ಇಷ್ಟ. ಆವಾಗ ನನ್ನ ಒಂಥರ ಮೈಂಡ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಏನಾದರೂ ತುಂಬ ಯೋಚನೆ ಮಾಡ್ತಾಯಿದ್ದೀನಿ, ತುಂಬ ಏನೋ ಮನಸ್ಸಿಗೆ ಇದು ಇದೆ ಅನ್ನೋ ಟೈಮಲ್ಲಿ ಈ ಥರ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಅಂದರೆ ನನಗೆ ಇಷ್ಟ ಆಗಿರುವಂಥ ಕೆಲಸನ ಮಾಡೋದ್ರಿಂದ ನನ್ನ ಮನಸ್ಸು ಅನ್ನೋದು ಅಲ್ಲಿಂದ ಡೈವರ್ಟ್ ಆಗುತ್ತೆ. ನನಗೆ ಅದು ಓಕೆ, ಇಲ್ಲಿ ನಂಗೆ ಸಮಾಧಾನ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಈ ಕೆಲಸನ ಯಾವತ್ತೂ ಮಿಸ್ ಮಾಡಲ್ಲ. ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳಿಗೆ ಫಸ್ಟು ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಟಿಫನ್ ಇವತ್ತು ಪಡ್ಡು ಅಂತ ಹೇಳಿದ್ನಲ್ಲ, ನಮ್ಮ ಮನೇಲಿ ಏನಂದರೆ ನಂಗೆ ಹಸಿಮೆಣ್ಸಿಕಾಯಿ ಅದೆಲ್ಲ ಹಾಕಿ ಮಾಡೋಣ ಅಂದರೆ ಮಕ್ಕಳಿಗೆ ಅದು ಇಷ್ಟ ಆಗೋಲ್ಲ. ಹಸಿಮೆಣ್ಸಿಕಾಯಿ ಹಾಕಿದಾಗ ಅವ್ರು ತಿನ್ಬೇಕಾದ್ರೆ ಏನಾದ್ರು ಒಂದು ಸಿಕ್ತು ಅಂದ್ರೂ ಆ ಪಡ್ಡೇ ಮುಟ್ಟಲ್ಲ, ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಹಂಗೆ ಮಾಡ್ತಾರೆ. ನಿಮ್ಮ ಮನೇಲಿ ಕೂಡ ಹೀಗೇನಾ ಮಕ್ಕಳು? ದಯವಿಟ್ಟು ಕಾಮೆಂಟ್ ಮಾಡಿ. ನಮ್ಮ ಮನೇಲಿ ಈ ಥರ. ಮತ್ತು ಒಬ್ಬೊಬ್ರಿಗೆ ಒಂದೊಂಥರ ಡಿಫ್ರೆಂಟ್ ಐಟಮ್ ಇಷ್ಟ. ಭ್ರಮರಂಗೆ ಪಡ್ಡು ಮಾಡಿಕೊಟ್ರೆ ಅವಳು ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಅಜಯ್ ಮಾತ್ರ ತುಂಬ ಕಷ್ಟಪಟ್ಕೊಂಡು ತಿಂತಾನೆ. ಆದರೂ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಡ್ತಾ ಇರ್ತೀನಿ. ಇವಾಗ ಪಡ್ಡು ಮಾಡೋದಕ್ಕೆ ಇಟ್ಟಿದ್ದೀನಿ. ತುಂಬ ದಿನ ಆದಮೇಲೆ ಪಡ್ಡು ಮಾಡ್ತಾ ಇರೋದು ಹೇಳ್ಬೇಕಂದ್ರೆ. ಯಾವಾಗಲೂ ದೋಸೆ ಇಡ್ಲಿ ಇದರಲ್ಲೇ ಮಾಡ್ತಾಯಿದ್ದೆ. ಪಡ್ಡು ತಿನ್ನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡೋದು ಕಡಿಮೆ ಮಾಡಿದ್ದೆ. ಆದರೆ ನಾವು ಹಂಗೆ ಮಾಡ್ತಾ ಏನಾಗುತ್ತೆ ಅಂದರೆ ಮಕ್ಕಳು ಅದಕ್ಕೆ ಅಟ್ಯಾಚ್ ಆಗಿಬಿಡ್ತಾರೆ, ತಿನ್ನದೇ ಇರೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ನೈಟ್ ನಾನು ಅಂದ್ಕೊಂಡಿದ್ದು ದೋಸೆ ಮಾಡೋಣ ಅಂತ. ನಿನ್ನೆ ನೈಟ್ ಅಲ್ಲ, ನಿನ್ನೆ ಬೆಳಗ್ಗೆ ಅಂದ್ಕೊಂಡಿದ್ದು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿ ಬೇಡ, ಇವರು ದೋಸೆಗೆ ಅಡಿಕ್ಟ್ ಇದ್ದಾರೆ, ಬಟ್ ಪಡ್ಡು ತಿನ್ನಲ್ಲ. ಎಲ್ಲದೂ ತಿಂದು ರೂಢಿ ಇರಬೇಕು. ಟೈಮ್ ಒಂದೇ ಥರ ಇರೋಲ್ಲ. ನಾವೆಲ್ಲರೂ ಹೊರಗಡೆ ಹೋದಾಗೂ ಏನು ಕೊಟ್ಟರು ತಿನ್ನೋ ಥರ ಇರಬೇಕು ಸಿಚುವೇಶನು. ಆ ಥರ ನಾವು ಅವರಿಗೆ ಅಡ್ಜಸ್ಟ್ ಮಾಡಬೇಕಂತಂದು ಪಡ್ಡು ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿನಿ. ಆದರೂ ಸ್ವಲ್ಪ ತಿನ್ನೋದು ಕಷ್ಟನೇ, ಬಟ್ ತಿನ್ನೋ ಥರನೇ ಇರಬೇಕು, ಒಟ್ಟು ತಿನ್ನಬೇಕು ಅವರು ಅಷ್ಟೇ ನನಗೆ. ಹಾಗಾಗಿ ಪ್ರತಿಯೊಂದು ಕೂಡ ಮಾಡ್ತಿರ್ತೀನಿ. ಮುದ್ದೆ, ರೊಟ್ಟಿ, ಚಪಾತಿ ಮತ್ತು ರೈಸ್ ಐಟಮ್ಸ್ ಎಲ್ಲ. ಇನ್ನೊಂದು ಏನಂದರೆ ಅವ್ರು ಏನು ತಿನ್ನೋದಿಲ್ವೋ ಅದನ್ನೇ ನಾನು ಮಾಡಿ ಬಾಕ್ಸಿಗೆ ಜಾಸ್ತಿನೇ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಅಲ್ಲಿ ಸ್ಕೂಲಲ್ಲಿ ಮಿಸ್ ಇರ್ತಾರಲ್ವ, ಅವ್ರು ನೋಡಿಕೊಂಡು ಸ್ವಲ್ಪ ಹೆದ್ರ್ಕೊಂಡು ತಿಂತಾರೆ, ಅದಷ್ಟು ಖಾಲಿ ಮಾಡ್ಕೊಂಬರ್ತಾರೆ. ಮತ್ತು ಬೇರೆಯವ್ರಿಗೆ ಪಾಸ್ ಮಾಡ್ದಂಗೆಲ್ಲ ಮಾಡೋದಕ್ಕೆ ಅವ್ರು ಬಿಡಲ್ಲ. ಹಾಗಾಗಿ ಪ್ಲೇಟಲ್ಲಿ ಬಾಕ್ಸಲ್ಲಿ ಏನೇ ಇದ್ರೂ ಎಲ್ಲ ತಿನ್ನಬೇಕು ಅಂತ ಹೇಳ್ತಾರೆ. ತರಕಾರಿ ಆಗಿರ್ಬೋದು, ಒಂದು ಕರಿಬೇವಿನ ಸೊಪ್ಪು ಆಗಿರ್ಬೋದು, ಅಂಥವನ್ನೆಲ್ಲ ನಾನು ಜಾಸ್ತಿನೇ ಹಾಕ್ಬಿಟ್ಟು ಬಾಕ್ಸ್ ಕ್ಲೋಸ್ ಮಾಡಿ ಕೊಟ್ಟಿರ್ತೀನಿ ನಾನು. ಮತ್ತು ಬಂದ್ಬಿಟ್ಟು ಹೇಳ್ತಾರೆ, ನೀನು ಇದನ್ನೆಲ್ಲ ಹಾಕಿದ್ದೆಲ್ಲ ತರಕಾರಿ ತೆಗಿ ಅಂತಂದರೂ ತೆಗ್ದಿಲ್ಲಲ್ಲ ನೀನು ಅಂತ ಹೇಳ್ತಾರೆ. ಆದರೂ ನೆಕ್ಸ್ಟ್ ಟೈಮ್ ತೆಗಿತೀನಿ ಅಂತ ಹೇಳ್ತೀನಿ, ಬಟ್ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ. ಅವ್ರು ಏನು ತಿನ್ನೋದಿಲ್ಲೋ ಅದನ್ನೇ ನಾನು ಜಾಸ್ತಿ ಬಾಕ್ಸಿಗೆ ಹಾಕಿ ಕಟ್ತೀನಿ. ಅಲ್ಲಿ ತಿನ್ನಲಿ, ಅಟ್ಲೀಸ್ಟ್ ಅಲ್ಲಾದರೂ ರೂಢಿ ಆಗಲಿ ಅಂತ ಹೇಳಿ
ಸೊ ನಂತರ ಯಾರೆಲ್ಲ ಮಾಡ್ತೀರಾ ತಾಯಂದರು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಮಕ್ಕಳ ಫುಡ್ ಬಗ್ಗೆ ದಯವಿಟ್ಟು ಹೇಳಿ ಆಯಿತಾ. ನನಗೆ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಬೇಕಂದ್ರೆ ಸ್ವಲ್ಪ ಭಯ, ಯಾಕಂದರೆ ಅವ್ರು ತಿಂತಾರೋ ಇಲ್ಲೋ ಅನ್ನೋದೊಂದು ಭಯ. ಹಾಗಾಗಿ ನಾನು ಜಾಸ್ತಿ ಹೊಸ ರೆಸಿಪೀಸ್ ಏನೂ ಟ್ರೈ ಮಾಡಲ್ಲ. ನಾರ್ಮಲಾಗಿ ನಮ್ಮ ಮನೆಗಳಲ್ಲಿ ಏನು ಮಾಡ್ತೀವೋ ಅಡುಗೆನ ಅದನ್ನೇ ಮಾಡಿಕೊಡ್ತೀನಿ. ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕಂದ್ರೆ ಭಾನುವಾರ ಇಟ್ಕೊತೀನಿ ಆ ಪ್ರೋಗ್ರಾಮ್ನ. ಭಾನುವಾರ ಅದು ಸಕ್ಸಸ್ ಆಯಿತು ಅಂದರೆ ಅದನ್ನು ಟಿಫನ್ನು ಅಥವಾ ಡೈಲಿ ರುಟೀನಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ನಿಜವಾಗ್ಲೂ ಮತ್ತೆ ರಿಪೀಟ್ ಮಾಡೋದಿಲ್ಲ ನನ್ನ ಜೀವನದಲ್ಲೂ. ಯಾಕಂದರೆ ಆ ಥರ ಆಗಿದೆ ನನಗೆ ಎಕ್ಸ್ಪೀರಿಯೆನ್ಸು. ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು. ತುಂಬ ಮೆತ್ತಗೆ ಗೋಲ್ಡ್ ಕಲರ್ ಸೂಪರ್ ಇತ್ತು. ಟೇಸ್ಟ್ ಮಾತ್ರ ಏನಂದರೆ ಇದಕ್ಕೆ ನಾನು ಕೆಲವೊಬ್ಬರು ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ, ಕ್ಯಾರೆಟ್ ತುರಿಯೋದೇನೇ ತುಂಬ ಇದನ್ನು ಹಾಕ್ತಾರೆ. ಬಟ್ ನಾನು ಏನೂ ಹಾಕಿಲ್ಲ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ಹಸಿಮೆಣ್ಸಿಕಾಯಿ ಹಾಕೋಣ ಅಂತ ಕಟ್ ಮಾಡಿಕೊಂಡೆ. ಬಟ್ ಹಸಿಮೆಣ್ಸಿಕಾಯಿ ಹಾಕಲಿಲ್ಲ. ಮತ್ತು ಸಾಸಿವೆ ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಒಗ್ಗರಣೆ ಥರ ಮಾಡಿಕೊಂಡು ಹಿಟ್ಟಲ್ಲಿ ಹಾಕಿ ಕಲಸಿದ್ವಿ. ಹಿಟ್ಟನ್ನು ಪಡ್ಡು ಹಾಕಿದ್ದೀನಿ. ಇವಾಗ ಫಸ್ಟು ಅಜಯ್ ಕೊಟ್ಟೆ, ಯಾಕಂದರೆ ಅವನಿಗೆ ಸ್ನಾನ ಮಾಡಿದ ತಕ್ಷಣವೇ ಅವ್ನಿಗೆ ಟಿಫನ್ ಬೇಕು. ಯಾವಾಗಲೂ ಹಾಗೆ ಅವನು ಟಿಫನಿಗೆ ಸ್ವಲ್ಪ ಬೇಗನೆ ಬೇಕು ಅಂತ ಹೇಳ್ತಾನೆ. ಅದು ಟಿಫನ್ ಟೈಮ್ ಮಾತ್ರ. ಇನ್ನು ಮಿಕ್ಕಿದ ಟೈಮಲ್ಲಿ ನಾವೇ ಊಟ ಮಾಡಪ್ಪ ಅಂದರೂ ಕೂಡ ಊಟ ಮಾಡಲ್ಲ, ಆ ಥರ ಅವನು. ಇವಾಗ ಇಬ್ಬರಿಗೂ ಕೂಡ ಟಿಫನ್ ಕೊಟ್ಬಿಟ್ಟು ಅದಾದಮೇಲೆ ಹಾಲು ಪ್ಯಾಕೆಟ್ಸು ಖಾಲಿಯಾಗಿದ್ವು. ಅಂದರೆ ಯಾವ ಹಾಲು ಪ್ಯಾಕೆಟ್ ಅಂದರೆ ಇವಾಗ ಅಮ್ಮಂಗೆ ಆಯುರ್ವೇದಿಕ್ ಮೆಡಿಸನ್ ಕೊಡ್ತಾ ಇದ್ದಾರಲ್ವ, ಆ ಮೆಡಿಸನ್ಗೆ ಇದೇ ಹಾಲು ಕೊಡಿ, ಇಲ್ಲಾಂದರೆ ಮೇಕೆ ಬರುತ್ತಲ್ಲ ಮೇಕೆ ಹಾಲನ್ನ ಕೊಡಿ ಅಂತ ಹೇಳಿದರು. ಮೇಕೆ ಹಾಲು ಅಮ್ಮ ಕುಡಿಯಲ್ಲ. ಮತ್ತು ಮೇಕೆ ಹಾಲು ನಮ್ಮ ಕಡೆ ಸಿಗೋದು ಸ್ವಲ್ಪ ಕಾಸ್ಟ್ಲಿನೇ, ಯಾಕಂದರೆ ಜಾಸ್ತಿನೇ ಹೇಳ್ತಾರೆ. ಒಂದು ಟೀ ಕಪ್ಪಷ್ಟು ಮೇಕೆ ಹಾಲಿಗೆ 50-60 ರೂಪಾಯಿ ಹೇಳ್ತಾರೆ. ಅದಕ್ಕೋಸ್ಕರ ಮತ್ತು ಬೇಡಮ್ಮ ಅಷ್ಟೊಂದು ರೇಟ್ ಹೇಳಿದ್ರೆ ಮತ್ತಿದು ಗುಡ್ ಲೈಫ್ ಹಾಲು ಬರುತ್ತಲ್ಲ ಅದನ್ನು ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಗುಡ್ ಲೈಫ್ ಹಾಲನ್ನ ತಂದಿಟ್ಟಿದ್ದೀನಿ. ಡೈಲಿ 2 ಪ್ಯಾಕೆಟ್ ಖಾಲಿ ಆಗುತ್ತೆ. ಅಂದರೆ ಬೆಳಗ್ಗೆ 1 ಪ್ಯಾಕೆಟು ಮತ್ತು ಸಂಜೆ ಈ ಥರ. ಇನ್ನೂ ಒಂದು 15 ದಿನ ಕಂಟಿನ್ಯೂ ಆಗಿ ಆ ಮೆಡಿಸನ್ ತೊಗೊಳ್ಲೇಬೇಕು. ಅದಕ್ಕೋಸ್ಕರ ಇವಾಗ ತರಿಸಿ ಇಟ್ಟಿದ್ದೀನಿ. ಮತ್ತೆ ಖಾಲಿ ಆಯ್ತಂದರೆ ಮತ್ತೆ ತರಿಸ್ತೀನಿ. ಫಸ್ಟು ಅಮ್ಮ ರಿಕವರಿ ಆಗಲಿ ಅನ್ನೋದೇ ನನಗೆ. ಏನಂದರೆ ಆ ಥರ ನೋಡೋದಕ್ಕಾಗಲ್ಲ. ಎನಿ ಟೈಮ್ ಆ್ಯಕ್ಟಿವ್ ಆಗಿ ಇರೋವಂಥವ್ರು ಒಂದೇ ಸಲ ಆ ಥರ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ರು ಒಂದು ಕಡೆ ಅಂದರೆ ಎಷ್ಟು ಹಿಂಸೆ ಅನಿಸುತ್ತಲ್ವ. ಅವ್ರ ಮುಂದೆ ಏನು ಹೇಳ್ಕೋಬಾರ್ದು, ಏನು ಇದು ಮಾಡ್ಕೋಬಾರ್ದು ಅಂತ ಅನ್ಕೋತೀನಿ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಾ ಇರುತ್ತೆ, ತುಂಬ ಪೇನ್ ಅನಿಸುತ್ತೆ ನೋಡಿದರೆ. ಒಂದೊಂದು ಸಲ ಹತ್ತೇ ಬಿಟ್ಟಿದ್ದೀನಿ, ಕಣ್ಣು ಮುಂದೆನೇ ಹತ್ಬಿಟ್ಟಿದ್ದೀನಿ ನಾನು. ಆಮೇಲೆ ಅವರು ಒಳಗೆ ಅಂದ್ಕೊತಾರೆ ತುಂಬ ಇದು ಮಾಡ್ಕೊತಾಳೆ ಅಂತ. ಬಟ್ ಆದರೂ ಹೇಳ್ಕೊಳಕ್ಕಾಗಲ್ಲ ಅಲ್ವಾ. ಇವಾಗ ಹಾಲುಗಳ್ನೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಗುಡ್ ಲೈಫ್ ಮಿಲ್ಕ್ ಅಂದರೆ ನಾವು ಹೊರಗಡೆ ಇಟ್ಟರು ಕೂಡ ಏನೂ ಹಾಳಾಗೋದಿಲ್ಲ ಅಂತಂದರು. ಫ್ರಿಜ್ಜಲ್ಲಿ ಇಕ್ಕಲೇಬೇಕಂತಂದೇನಿಲ್ಲ, ಹೊರಗಡೆ ಇಟ್ಟರು ಕೂಡ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಈ ಬಾಕ್ಸಲ್ಲಿ ಹಾಕಿ ಹೊರಗಡೆ ಇಟ್ಟಿದ್ದೀನಿ. ಅಮ್ಮಂಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ಅದನ್ನು ಯೂಸ್ ಮಾಡ್ಕೊತಾರೆ. ಹಾಲು ಚೆನ್ನಾಗೇ ಇರುತ್ತೆ. ನಾನು ಒಂದು ಸಲ ಅದನ್ನು ಓಪನ್ ಮಾಡಿ ಟೀ ಮಾಡ್ಕೊಂಡು ಕುಡಿದಿದ್ದೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ನನಗೋಸ್ಕರ ಮತ್ತು ಬ್ರಹ್ಮರಂಗೋಸ್ಕರ ಇದನ್ನು ತೊಗೊಂಡೆ. ಕ್ಲಿಪ್ಪು 20 ರೂಪಾಯಿ ಖರ್ಚು ಮಾಡಿದೆ ಅಷ್ಟೇ. 20 ರೂಪಾಯಲ್ಲಿ ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ಇದೊಂದು ಕ್ಲಿಪ್ಪು 20 ರೂಪಾಯಿಗೆ, 10 ರೂಪಾಯಿಗೆ ಇದೊಂದು ಶೀಟು. ಒಂದು ಎಷ್ಟಂದರೆ 6 ಜೊತೆ ಬರುತ್ತೆ. 12 ಕ್ಲಿಪ್ಪು 6 ಜೊತೆ ಬರುತ್ತೆ. ಇದು 10 ರೂಪಾಯಿ. ಅದಾದಮೇಲೆ ಡೈಲಿ ಯೂಸ್ಗೋಸ್ಕರ ಫಸ್ಟ್ ಟೈಮ್ ಈ ಥರ ಸ್ಟಿಕ್ಕರ್ ತೊಗೊಂಡಿದ್ದೀನಿ. ಇದು 5 ರೂಪಿ ಬಾಕ್ಸು ಆಯಿತಾ. ಅದಾದಮೇಲೆ ಇನ್ನೂ ಒಂದು ಬಾಕ್ಸು 5 ರೂಪಿ. ಟೋಟಲ್ 20 ರೂಪೀಸಲ್ಲಿ ನಮ್ಮದು ಡೈಲಿ ಯೂಸಿಗೆ ಏನು ಬೇಕೋ ಅದನ್ನು ನಾನು ತೊಗೊಂಡೆ. ಇದು ಒಂದು ಕಲರ್ ಇರೋದಂದರೆ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗೋ ಥರ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇದು ಒಂದು. ಆಮೇಲೆ ಇನ್ನೊಂದು ಮೆರೂನ್ ಕಲರ್, ನಾವು ಡೈಲಿ ಯೂಸ್ ಮಾಡೋದಕ್ಕೆ ಅದು ಮೆರೂನ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇದು ಡ್ರೆಸ್ಸಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಹಚ್ಕೊಳೋದಕ್ಕೆ ಚೆನ್ನಾಗಿ ಕಾಣುತ್ತೆ ಇದು ಒಂದು. ಸೊ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ.